ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದೆ ಸೌಜನ್ಯ ಟಾಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಅದಕ್ಕೆ ಯಾವ ರೀತಿ ಸಪೋರ್ಟ್ ನೀಡಿದ್ರೋ ಈ ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ನೀಡಿ ಈ ಚಾನಲ್ನ ಕೂಡ ನಾನು ಸೌಜನ್ಯ ಟಾಕ್ಸ್ ಅಂತಾನೆ ಓಪನ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಅದಕ್ಕೆ ಬೆಂಬಲ ನೀಡಿದ್ರೋ ಎಲ್ಲರೂ ಕೂಡ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಇವತ್ತು ನಾನು ಆಯ್ಕೆ ಮಾಡಿರುವಂತಹ ಟಾಪಿಕ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆಯನ್ನ ಮಾಡಿದ್ರು, ಯಾವ ಅನುದಾನವನ್ನ ನೀಡ್ತೀನಿ ಅಂತ ಹೇಳಿದ್ರು, ಅದರ ಬಗ್ಗೆ ತಿಳಿಸಿಕೊಟ್ಟು. ನಿನ್ನೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 8ನೇ ಬಾರಿಗೆ ಬಜೆಟ್ ನ ಮಂಡಿಸಿದ್ದಾರೆ. ಈ ಬಜೆಟ್ ನಿಂದ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನಷ್ಟ ಆಗಿದೆ, ಬಜೆಟ್ ನಲ್ಲಿ ಯಾವ್ಯಾವ ಅಂಶಗಳು ಪ್ರಮುಖವಾಗಿದೆ, ಯಾವ ಕ್ಷೇತ್ರಕ್ಕೆ ಲಾಭ ಸಿಕ್ಕಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಬಾರಿ ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಅದೇನಂದ್ರೆ, ಯಾರು ಕಿಸಾನ್ ಕಾರ್ಡ್ ಯೋಜನೆಯಡಿ ಸಾಲವನ್ನ ಪಡಿತಾ ಇರ್ತಾರೋ ರೈತರು, ಅವರಿಗೆ 3 ಲಕ್ಷದಿಂದ 5 ಲಕ್ಷದವರೆಗೆ ಸಾಲ ಪಡೆಯೋದಕ್ಕೆ ಅವಕಾಶ ಇದೆ. ಇಷ್ಟು ದಿನ 3 ಲಕ್ಷ ಮಾತ್ರ ಸಾಲವನ್ನ ಪಡೆಯಬಹುದಿತ್ತು. ಆದ್ರೆ ಇನ್ನು ಮೇಲೆ 5 ಲಕ್ಷದವರೆಗೆ ರೈತರಿಗೆ ಸಾಲವನ್ನ ನೀಡಲಾಗುತ್ತೆ. ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಶಾಲೆಗಳನ್ನ ಸಂಪೂರ್ಣವಾಗಿ ಬದಲಾಯಿಸುವ ಚಿಂತನೆಯನ್ನ ನಡೆಸಿದ್ದಾರೆ. ಅದೇನಂತ ಅಂದ್ರೆ, ಇಂಟರ್ನೆಟ್ ಸೌಲಭ್ಯ ಆಗಿರ್ಬೋದು, AI ತಂತ್ರಜ್ಞಾನ ಆಗಿರ್ಬೋದು, ಇವೆಲ್ಲವನ್ನ ಅಳವಡಿಕೆ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಈ ಬಗ್ಗೆ ನಿನ್ನೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಘೋಷಣೆಯ ವೇಳೆ ಹೇಳಿದ್ದಾರೆ. ಇನ್ನು ತೆರಿಗೆದಾರರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದ್ದು, ತೆರಿಗೆಯ ವಿನಾಯಿತಿಯನ್ನ 12 ಲಕ್ಷಕ್ಕೆ ಏರಿಕೆಯನ್ನ ಮಾಡಲಾಗಿದೆ. ಈ ಹಿಂದೆ 9 ಲಕ್ಷ ಇತ್ತು, ಈಗ 12 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. SC/ST ಮಹಿಳೆಯರು ಸ್ವಾವಲಂಬಿಯಾಗಿರಬೇಕು ಅನ್ನುವಂತಹ ಕಾರಣಕ್ಕೆ ಹೊಸ ಒಂದು ಸಾಲದ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಅಂದ್ರೆ 5 ವರ್ಷದ ಒಳಗೆ 5 ಲಕ್ಷ ಮಹಿಳೆಯರಿಗೆ ಈ ಯೋಜನೆಯಡಿಯಲ್ಲಿ ಸಾಲ ಸಿಗಲಿದೆ. ಸಣ್ಣ ಹಾಗೂ ಮಧ್ಯಮ ವರ್ಗದ ಉದ್ಯೋಗಸ್ಥರಿಗೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ. ಅದೇನಂತಂದ್ರೆ, 5 ಕೋಟಿ ಸಾಲವನ್ನ ಈ ಹಿಂದೆ ನೀಡಲಾಗ್ತಿತ್ತು. ಇನ್ನು ಮುಂದೆ ಇವರಿಗೆಲ್ಲ 10 ಕೋಟಿ ಸಾಲ ಸಿಗಲಿದೆ. ಈ ಮುಖಾಂತರ ಸಣ್ಣ ಹಾಗೂ ಮಧ್ಯಮ ವರ್ಗದವರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಹಿರಿಯ ನಾಗರಿಕರಿಗೂ ಕೂಡ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಸಂತೋಷದ ಸುದ್ದಿಯನ್ನ ನೀಡಿದೆ. ಅದೇನಂತ ಅಂದ್ರೆ, ಇನ್ನು ಮುಂದೆ ಹಿರಿಯರ TDS ಮಿತಿ ಹೆಚ್ಚಳ ಆಗಲಿದೆ. ಇಷ್ಟು ದಿವಸ 50,000 ಇತ್ತು, ಇನ್ನು ಮೇಲೆ 1 ಲಕ್ಷ ಆಗಲಿದೆ. ಇದನ್ ಬಿಟ್ರೆ ಎಲ್ಲಾ ವೈದ್ಯಕೀಯ ಕಾಲೇಜಿನಲ್ಲಿ 10,000 ಸೀಟ್ಗಳ ಹೆಚ್ಚಳವನ್ನ ಮಾಡಬೇಕು ಅಂತ ಯೋಚಿಸಲಾಗಿದೆ. ಅದನ್ನ ಬಿಟ್ರೆ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಕ್ಯಾನ್ಸರ್ ಕೇಂದ್ರಗಳನ್ನ ಸ್ಥಾಪನೆಯನ್ನ ಮಾಡಬೇಕು. ಇನ್ನು ಯಾವ ಬೆಲೆ ಮುಂದಿನ ದಿನಗಳಲ್ಲಿ ಕಡಿಮೆ ಸಿಗುತ್ತೆ ಅಂತ ನೋಡೋದಾದ್ರೆ, ಟಿವಿ, ಎಲೆಕ್ಟ್ರಿಕ್ ಕಾರ್ಗಳು, ಮೊಬೈಲ್ ಹಾಗೂ ಔಷಧಗಳ ಬೆಲೆ ಕಡಿಮೆಯಾಗಲಿದೆ. ಅಂದ್ರೆ ಕಡಿಮೆ ಬೆಲೆಗೆ ಸಿಗಲಿದೆ. ಆದ್ರೆ ಮೊಬೈಲ್ ರೀಚಾರ್ಜ್ ಬೆಲೆ ಜಾಸ್ತಿ ಆಗುತ್ತೆ. ಇವಿಷ್ಟನ್ನು ನಿನ್ನೆ ಕೇಂದ್ರ ಬಜೆಟ್ ನಲ್ಲಿ ತಿಳಿಸಲಾಗಿತ್ತು. ಇನ್ನುಳಿದ ಪ್ರಮುಖ ಅಂಶಗಳು ನಾಳೆ ಅಂದ್ರೆ ಫೆಬ್ರವರಿ 3ಕ್ಕೆ ಮುಂದೂಡಲಾಗಿದೆ. ನಾಳೆ ಯಾವ್ಯಾವ ವಿಚಾರಗಳನ್ನ ಮಾತನಾಡಲಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ರೀತಿ ಅನುದಾನ ಸಿಗಲಿದೆ ಕೇಂದ್ರ ಬಜೆಟ್ ನಲ್ಲಿ ಅನ್ನೋದನ್ನ ನಾಳೆಯ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.